ಲೇ ಊಟಕ್ ಮುಂಚೆ ಟ್ಯಾಬ್ಲೆಟ್ ತಗೋಬೇಕು. ಎಲ್ಲಿಟ್ಟಿದೀಯೇ? ಬರ್ತೀನ್ರಿ, ಇರಿ ಒಂದ್ ನಿಮಿಷ. ನೋಡೆ, ಇದು 5 ವಿಸಿಲ್ ಬಂದ್ಮೇಲೆ ಆಫ್ ಮಾಡ್ಬೇಕು, ಇದು 3 ವಿಸಿಲ್ ಬಂದ್ಮೇಲೆ ಆಫ್ ಮಾಡ್ಬೇಕು, ಗೊತ್ತಾಯ್ತಾ? ಬೇಗ ಬಾರೆ. ಎಷ್ಟೊತ್ತು? ಅಯ್ಯೋ ಬರ್ತಾ ಇದೀನ್ರಿ. ಅಮ್ಮ ಹೊಟ್ಟೆ ಹಸುವಾಗ್ತಿದೆ, ಊಟ ಬಡ್ಸಮ್ಮ ಬೇಗ ಅಮ್ಮ. ಅಯ್ಯೋ 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 ಅಯ್ಯೋ, ಏನೇ ಇದು? ಸೀಟಿ ತೆಗ್ದೆ, ಅದು ಬಿದ್ದೋಯ್ತು. ಅಯ್ಯೋ ರಾಮ, ಚೀ ಚಿ 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 ಮೂದೇವಿ, ನಿನಗೊಂದು ಕುಕ್ಕರ್ ಆಫ್ ಮಾಡಕ್ಕೂ ಬರಲ್ವಲ್ಲೇ? ಅಯ್ಯೋ ಅಯ್ಯೋ, ಮದ್ವೆ ಆಗಿ ಇಷ್ಟು ದಿವಸ ಆಯ್ತು, ಏನು ಕಲೀಲಿಲ್ಲ. ನನ್ ಮಗನೇ ಊಟಕ್ಕೆ ಏನ್ ಮಾಡ್ಲಿ, ನಿಮ್ ಮಾವಂಗ್ ಏನ್ ಬಡಿಸ್ಲಿ, ನಾನೇನ್ ತಿನ್ಲಿ? ಈ ಜನ್ಮದಲ್ಲಿ ನೀನ್ ಕಲಿಯಲ್ಲ ಕಡೆ. ನಿನ್ನಿಂದ ಹೆಣ್ ಜನ್ಮಕ್ಕೆ ಅವಮಾನ. ಹೋಗಿ ಎಲ್ಲಾದ್ರೂ ಬಿದ್ದು ಸಾಯಿ, ಮುಖ ನೋಡಕ್ಕೆ ಹೆಸಾಗುತ್ತೆ. ನಮ್ ತಾಳ್ಮೆಗೂ ಒಂದ್ ಮಿತಿ ಇದೆ. ನೀನೇನ್ ಸಣ್ಣ ಮಗುನ? ನೀನ್ ಈ ಮನೆ ಹೆಜ್ಜೆ ಇಟ್ಟಾಗಿಂದ ನೋಡ್ತಾ ಇದೀನಿ. ಒಂದ್ ತಿಂಡಿ ಮಾಡಕ್ ಬರಲ್ಲ, ಒಂದ್ ಕಾಫಿ ಮಾಡಕ್ ಬರಲ್ಲ, ಒಂದ್ ಅಡಿಗೆ ಮಾಡಕ್ ಬರಲ್ಲ. ಏನ್ ಕೇಳಿದ್ರು ನನ್ ಗೊತ್ತಿಲ್ಲ, ನನ್ ಗೊತ್ತಿಲ್ಲ, ನನ್ ಗೊತ್ತಿಲ್ಲ, ಒಂದೇ ಮಂತ್ರ ಹೇಳ್ತೀಯ. ಏನ್ ನಿಮ್ಮ ಅಣ್ಣ ಚಿನ್ನದ ಪಂಜರದಲ್ಲಿ ಇಟ್ಟು ಸಾಕದ ನಿನ್ನ ಮುಖ ನೋಡೋಕೆ ಅಸಹ್ಯ ಆಗುತ್ತೆ. ಯಾಕಿಂದ ನನ್ ಕಣ್ಮುಂದನೆ ಇದೆಯಾ? ಎಲ್ಲಾದ್ರೂ ಹೋಗಿ ಸಾಯ್ಬಾರ್ದ? ಮತ್ತೇನೆ ನಿನ್ಗಳು? ಏನಾಯ್ತು ಮಗಳು? ಇವಳಿಗೆ ಏನಾಯ್ತು? ಇನ್ನೇನಾಗ್ಬೇಕಮ್ಮ, ಪಾರ್ಟಿನಲ್ಲಿ ನನ್ನ ಫ್ರೆಂಡ್ಸ್ ಮುಂದೆ ನನ್ನ ಮಾನ ಮರ್ಯಾದೆನ 3 ಕಾಸಿಗೆ ಹರಾಜಾಗ್ಬಿಟ್ಲು. ಹಾಟ್ ಡ್ರಿಂಕ್ಸ್ ಇರ್ಲಿ, ನಾನ್ ಬಿಯರು ಮುಟ್ಟಲ್ಲ ಅಂತ ನಿಂಗೆ ಚೆನ್ನಾಗಿ ಗೊತ್ತಲ್ಲಮ್ಮ. ಅಂತ ಅದ್ರಲ್ಲಿ ಆ ಕೂಲ್ ಡ್ರಿಂಕ್ಸ್ ಕುಡಿಯೋದಕ್ಕೆ ಇವಳಿಗೆ ಏನ್ ರೋಗ? ಪೆಪ್ಸಿನ ಗ್ಲಾಸ್ ಅಲ್ಲಿ ಹಾಕೊಟ್ರೆ ಅದನ್ನ ಬಿಸಾಕಿ ರಂಪ ಮಾಡ್ಬಿಟ್ಲು. ನನ್ನ ಫ್ರೆಂಡ್ಸ್ ಮುಂದೆ ನಾನು ತಲೆ ತಗ್ಸೋ ತರ ಮಾಡ್ಬಿಟ್ಲು. ಈ ಮುಷಂಡಿನ ಮದುವೆ ಮಾಡ್ಕೊಂಡು ನನ್ನ ಲೈಫೇ ಹಾಳಾಗೋಯ್ತು. ಇನ್ ಇವಳ ಜೊತೆ ಸಂಸಾರ ಮಾಡಕ್ಕೆ ಸಾಧ್ಯನೇ ಇಲ್ಲ. ನನ್ನ ಮಗ ಸಂತೋಷವಾಗಿರ್ಬೇಕು ಅಂದ್ರೆ ಅವನ್ ಹೇಳ್ದಂಗೆ ಕೇಳ್ಕೊಂಡು ಬಿದ್ದಿರು. ಇಲ್ದೆ ಹೋದ್ರೆ ಯಾವ್ದಾದ್ರು ಹಾಳ್ ಬಾವಿಗೆ ಬಿದ್ದು ಸಾಯಿ. ಇವ್ರ ಯೋಗ್ಯತೆಗೆ ಸಿಟಿಯಿಂದ ಡಾಕ್ಟರ್ ಇಂಜಿನಿಯರು ಬಂದು ಮದುವೆ ಮಾಡ್ಕೊಳ್ತಾರೆ ಅಂದ್ಕೊಂಡಿದ್ಯೇನೋ? ಅದು ಕನಸಲ್ಲೂ ನಡೆಯಲ್ಲ. ಒಂದು ವೇಳೆ ಸಿಕ್ಕಿ ನೀನು ಹಣ ಸುರಿದು ಮದುವೆ ಮಾಡಿದ್ರು ನೆಟ್ಟಿಗೆ 6 ತಿಂಗಳು ಗಂಡನ ಮನೆಯಲ್ಲಿ ಸಂಸಾರ ಮಾಡದೆ ತವ್ರ ಮನೆಗೆ ಓಡ್ ಬಂದ್ಬಿಡ್ತವೆ. ಚೆನ್ನಾಗಿ ಜ್ಞಾಪಕ ಇಟ್ಕೋ. ನಾನು ಹೋಗಲ್ಲ. ನಾನು ಹೋದ್ರೆ ಅಣ್ಣಂಗೆ 3 ಜನ ಎಲ್ಲ ಅವಮಾನ ಮಾಡ್ಬಿಡ್ತಾರೆ, ಅತ್ತೆರು ಅವಮಾನ ಮಾಡ್ಬಿಡ್ತಾರೆ. ನಮ್ಮಣ್ಣ ತಲೆ ತಗ್ಸೋಂಗ ಆಗ್ಬಾರ್ದು. ನಂಗೆ ಎಷ್ಟೇ ಕಷ್ಟ ಆದ್ರೂ ಇಲ್ಲಿ ಅನ್ಭವಿಸ್ತೀನಿ. ನಾನು ಹೋಗಲ್ಲ ಹೋಗಲ್ಲ. ನಮಸ್ಕಾರ ಮುತ್ತಣ್ಣವ್ರಿಗೆ. ಯಾರು ಅಂತ ಗುರು ಸಿಕ್ಲಿಲ್ವಾ? ನಾನು ನಿಮ್ ತಂದೆಯವ್ರ ಸ್ನೇಹಿತರು, ಪಕ್ಕದಳ್ಳಿ ಶಂಕರೇಗೌಡ್ರು, ಅವ್ರ ಮಗ ಕೃಷ್ಣಮೋಹನ. ಓಹೋ, ಕ್ಷಮಿಸಿ, ಯಾವಾಗ್ಲೂ ನೋಡಿರ್ಬೇಕು. ಅದೇನ್ ಬಂದಿದ್ದು? ನೋಡಿ ಮುತ್ತಣ್ಣವ್ರೆ, ನಮ್ ತಂದೆಯವ್ರು ತೀರೋದ್ಮೇಲೆ ಓದೋಕೆ ಅಂತ ನಮ್ಮಣ್ಣ ಅಮೆರಿಕಾ ಹೋಗ್ಬಿಟ್ಟ. ಹೋಗಿ ಅಲ್ಲೇ ಮದುವೆ ಆಗಿ ಸೆಟ್ಲ್ ಆಗ್ಬಿಟ್ಟ. ಜೊತೆಗೆ ಎಲ್ಲ ಆಸ್ತಿನೂ ನನಗೆ ಬರ್ಕೊಟ್ಬಿಟ್ಟ. ನಂದು ಎಕ್ಸ್ಪೋರ್ಟ್ ಬಿಸ್ನೆಸ್ ಇದೆ, ಜೊತೆಗೆ ನಮ್ ಶುಗರ್ ಫ್ಯಾಕ್ಟ್ರಿ ಕೂಡ ನೋಡ್ಕೊಂತಿದೀನಿ. ಇತ್ತೀಚೆಗೆ ಕೆಲಸ ಸಿಕ್ಕಾಪಟ್ಟೆ ಜಾಸ್ತಿ ಆಗ್ಬಿಟ್ಟಿದೆ. ಹಾಗಾಗಿ ನಮ್ ಶುಗರ್ ಫ್ಯಾಕ್ಟ್ರಿನ ನೋಡ್ಕೊಳಕ್ಕೆ ಆಗ್ತಿಲ್ಲ. ಮುಚ್ಬಿಡ್ಬೇಕು ಅನ್ಕೊಂಡೆ. ಆದ್ರೆ ಏಕ್ದಮ್ ಫ್ಯಾಕ್ಟ್ರಿನಾಗ ಮುಚ್ಬಿಟ್ರೆ ಅದನ್ನೇ ನಂಬ್ಕೊಂಡ್ರು ಕಾರ್ಮಿಕರಿಗೆ ತೊಂದರೆ ಆಗತ್ತೆ ಅಂತ ತಿಳ್ಕೊಂಡು ಮಾರ್ಬಿಡ್ಬೇಕು ಅಂತ ಯೋಚನೆ ಮಾಡಿದೆ. ಆಗ ನನ್ಗೆ ಜ್ಞಾಪಕ ಬಂದಿದ್ದೆ ನೀವು ಮುತ್ತಣ್ಣವ್ರೆ. ಆದ್ರಿಂದ ದಯವಿಟ್ಟು ನೀವು ನನ್ನ ಫ್ಯಾಕ್ಟ್ರಿ ತಗೋಬೇಕು. ಅದು ನಿಮ್ಮಂತ ಒಳ್ಳೆಯವ್ರು ಮಾರಿದ್ರೆ ನನಗೂ ಒಂಥರ ನೆಮ್ಮದಿ. ಆ ಫ್ಯಾಕ್ಟ್ರಿ ಬೆಲೆ 2 ಕೋಟಿ ರೂಪಾಯಿ ಆಗುತ್ತೆ. ನಿಮ್ಗೆ ಅಂದ್ರೆ 1.5 ಕೋಟಿ ರೂಪಾಯಿಗೆ ನಾ ಕೊಡ್ತೀನಿ. ಯಾಕೆಂದ್ರೆ ನೀವು ನಮ್ ತಂದೆ ಸ್ನೇಹಿತರ ಮಗ. ಅರ್ಜೆಂಟ್ ಏನಿಲ್ಲ. ನೀವು ಕೂತ್ಕೊಂಡು ನಿಧಾನವಾಗಿ ಯೋಚನೆ ಮಾಡಿ ಒಂದು ಒಳ್ಳೆ ನಿರ್ಧಾರಕ್ಕೆ ಬನ್ನಿ. ನೀವು ಎಸ್ ಅಂದ್ರೆ ನಾನು ಬಂದು ಸೈನ್ ಮಾಡ್ಕೊಟ್ಬಿಟ್ಟು ಹೋಗ್ತೀನಿ. ಬರ್ಲಾ ಮುತ್ತಣ್ಣವ್ರೆ? ನಮಸ್ಕಾರ. ನಮಸ್ಕಾರ. ಮುತ್ತಣ್ಣ, ಏನ್ ಯೋಚನೆ ಮಾಡ್ತಾ ಇದ್ಯಾ? ತಾನಾಗೆ ಉಡ್ಕೊಂಡ್ ಬಂದಿರುವಾಗ ಮನಸ್ ಮಾಡು. ನನಗೂ ಹಾಗೆ ಅನ್ಸುತ್ತೆ. ಅದು ಅಲ್ಲದೆ ಕಡಿಮೆ ಬೆಲೆಗೆ ಬೇರೆ ಕೊಡ್ತಾ ಇದ್ದಾರೆ. ಆಸ್ತಿ ಮೇಲೆ ದುಡ್ಡು ಹಾಕಿದ್ರೆ ಎಲ್ಲೂ ಹೋಗಲ್ಲ. ನನಗೂ ಅರ್ಥ ಆಗುತ್ತೆ. ಆದ್ರೆ ಅಷ್ಟೊಂದು ದುಡ್ಡು ಒಟ್ಟಿಗೆ ಹೊಂದ್ಸೋದು ಕಷ್ಟ ಅನ್ಸುತ್ತೆ. ನಮ್ ಸೇಟಪ್ಪ ಇಲ್ವಾ, ಎಷ್ಟು ಹೇಳಿದ್ರು ಕೊಡ್ತಾನಪ್ಪ. ಒಳ್ಳೆ ಮನಸ್ಸಿಂದ ಜಾವ್ರ ಕೈ ಮುಗಿದು ಹೂ ಅನ್ನು. बहुत अच्छा, बहुत अच्छा. चंदन, पेपर लाओ. जी साहब.
ದೇಕೋ ಮುತ್ತಣ್ಣ, ಒಳ್ಳೆ ಕೆಲಸ ಕೈ ಹಾಕಿದ್ದೀರಿ. ಇವ್ರು ಒಳ್ಳೇದ್ ಮಾಡ್ಲಿ. ಸೈನ್. ಎಲ್ಲ ಸರಿಯಾಗಿದೆ ಮುತ್ತಣ್ಣವ್ರೆ. ಸರ್ ನೀವು ಅಣ್ಣ ಸ್ವಲ್ಪ ಗೇಟ್ ತೆಗೀರಿ. ತಾವ್ಯಾರು? ಈ ಫ್ಯಾಕ್ಟ್ರಿ ಹೊಸ ಮಾಲೀಕರು. ಚೆನ್ನಾಗಿ ಕೇಳ್ದೆ, ನೀನ್ ತೆಗಿ ಗೇಟ್ ತೆಗಿ. ಒಂದ್ ನಿಮಿಷ. ಹಲೋ ಸರ್, ಈ ಫ್ಯಾಕ್ಟ್ರಿ ಯಾರೋ ಹೊಸ ಯಜಮಾನ್ರ ಹತ್ರ ಹೇಳ್ತಿದ್ದಾರೆ, ಗೇಟ್ ತೆಗಿಲ್ಲ ಸರ್. ಹೌದಾ? ಸರಿ, ಕಳ್ಸಿ ಒಳಗಡೆ. ಓಕೆ ಸರ್, ನೀವು ಹೋಗಿ ಸರ್. ನಮಸ್ಕಾರ. ನಮಸ್ಕಾರ. ನಾನು ಈ ಫ್ಯಾಕ್ಟ್ರಿ ಮ್ಯಾನೇಜರ್. ಏನ್ ವಿಷಯ? ನಾವ್ ಈ ಫ್ಯಾಕ್ಟ್ರಿ ಕೊಂಡ್ಕೊಂಡಿದೀವಿ. ಕೊಂಡ್ಕೊಂಡಿದ್ದೀರಾ? ನಮ್ಮ ಯಜಮಾನ್ ಇರೋದು ಅಮೆರಿಕಾದಲ್ಲಿ. ನಿಮ್ಗೆ ಯಾರು ಸರ್ ಮಾರಿದ್ದು? ಪತ್ರ ಇದೆ ನೋಡಿ. ಓ ಮೈ ಗಾಡ್, ಇದು ನಮ್ಮ ಯಜಮಾನ ಸಿಗ್ನೇಚರ್ ಅಲ್ಲ, ಇದು ಅವ್ರ ತಮ್ಮ ಕೃಷ್ಣಮೋಹನ್ದು. ಅವರು ನಿಮಗೆ ಮೋಸ ಮಾಡಿದ್ದಾರೆ. ಇದೇ ರೀತಿ ತುಂಬಾ ಜನಕ್ಕೆ ಮೋಸ ಮಾಡಿದ್ದಾರೆ. ಅವ್ರೀಗ ಎಲ್ ಸಿಗ್ತಾರೆ? ಅವನೆಲ್ಲಿ ಸಿಗ್ತಾನೆ ಸ್ವಾಮಿ? ಇರೋ ಆಸ್ತಿನೆಲ್ಲ ಮಾರ್ಕೊಂಡು ಸಿಕ್ಕಾಪಟ್ಟೆ ಸಾಲ ಮಾಡ್ಕೊಂಡು ಊರೂರು ಅಲಿತಾ ಇರ್ತಾನೆ. ನಮ್ಮ ಯಜಮಾನ್ರಿಗೆ ಫೋನ್ ಮಾಡ್ಕೊಡ್ತೀನಿ, ನೀವೇ ಮಾತಾಡಿ. ಏನಂದ್ರು ಮುತ್ತಣ್ಣ? ನಾವು ಮೋಸ ಹೋಗ್ಬಿಟ್ವಿ ರಮಣ. ನಾವು ಬರ್ತೀವಿ. ಈ ನನ್ ಮಗ ಕೃಷ್ಣನ ಹಳೆ ಪಳುವಳಿಕೆನ ಹೆಂಗಾದ್ರೂ ಮಾಡಿ ಯಾರ್ ಜಾಕೆಟ್ ಹೊಲಿತಾ ಇದೀಯಾ? ಇದು ಪಕ್ಕದ ಮನೆ ಬೂವಮ್ಮಂದು. ನಂದು ಒಂದ್ ಜಾಕೆಟ್ ಇದೆ, ಹೊಲ್ಕೊಡ್ತೀಯ ಬಾವಾ? ನಿನ್ನ ಅಳತೆ ನನ್ನ ಹತ್ರನೇ ಇದೆ ಬಿಡು, ಹೊಲ್ಕೊಡ್ತೀನಿ. ಸರಿ ಬಾವಾ. ನನ್ನ ನಾದ್ನಿ ಊರಿಂದ ಬಂದವಳೆ. ಇವಳು ಇಟ್ಕೊಂಡು ಏನಾದ್ರು ಒಂದು ಪ್ಲಾನ್ ಮಾಡ್ಬೇಕಲ್ಲ. ನನ್ ಮಗ ಈ ಉಳುಕ್ ನನ್ ಮಗನ ಹೆಂಗಾರು ಮಾಡಿ ಒಂದು ವ್ಯವಹಾರ. ಅಂಬಾ ನಮಸ್ಕಾರ ಕೃಷ್ಣಣ್ಣ, ಬನ್ನಿ ಬನ್ನಿ. ಅಂಬಾ 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 ಮನೇಲಿಲ್ಲ. ನಿನ್ನಿಂದ ಒಂದು ಹೆಲ್ಪ್ ಆಗ್ಬೇಕಲ್ಲ. ಏನಣ್ಣ? ಅದು ಕತ್ರಿ ಮೊಂಡಾಗ್ಬಿಟ್ಟಿದೆ. ಅಟ್ಟದ ಮೇಲೆ ಇನ್ನೊಂದು ಕತ್ರಿ ಇದೆ. ಪ್ಲೀಸ್ ಸ್ವಲ್ಪ ತೆಕ್ಕೊಡ್ತೀರಾ? ನೀನೇ ಹತ್ತಿ ತಗೋಬೋದಲ್ಲ. ಜೀವನದಲ್ಲಿ ಎಲ್ಲೂ ಮೇಲ್ ಹತ್ತಕ್ ಹೋಗ್ಬೇಡ ಅಂತ ನಮ್ಮ ಮನೆ ಸ್ವಾಮೀಜಿ ಹೇಳ್ಬಿಟ್ಟವ್ರೆ. ನಾನು ಏನಾರ ಹತ್ರ ಬಿದ್ದು ಸತ್ತೋಗ್ಬಿಡ್ತೀನಿ. ಪ್ಲೀಸ್ ಸ್ವಲ್ಪ ತಗೊಳ್ಳಿ ಪ್ಲೀಸ್. ತುಂಬಾ ಥ್ಯಾಂಕ್ಸ್. ಬನ್ನಿ ಬನ್ನಿ ಬನ್ನಿ. ಏನಿಲ್ಲ ಇದೆ. ಬರೋಣ ಬರೋಣ. ಗಟ್ಟಿಯಾಗಿ ಹಿಡ್ಕೊ. ಎಲ್ಲಿ ಕಾಣ್ತಾ ಇಲ್ಲ. ಅಲ್ಲ ಎಡಗಡೆ ಎಡಗಡೆ ಒಳಕ್ಕೆ ಹಾಕಿ. ಅಳಿಯಂದ್ರೆ ಏನಾಯ್ತು? ಹೋಯ್ತು ಹೋಯ್ತು ಮಾವ. ನಮ್ಮ ಮನೆ ಮಾನ ಮರ್ಯಾದೆ ಎಲ್ಲ 3 ಕಾಸು ಗರಾಜ್ ಆಗೋಯ್ತು. ಏನಾಯ್ತು ಅಳಿಯಂದ್ರೆ? ಏನಾಗೋಯ್ತಾ? ಅಲ್ಲೋಡಲಿ ಈ ನನ್ ಮಗ ನಮ್ ಕಮಲಿ ಸ್ನಾನ ಮಾಡತ್ತ ಅಟ್ಟದ ಮೇಲೆ ಹತ್ತಿ ಇಣಿಕಿ ನೋಡ್ತಾವನೆ. ಇನ್ನೇನಾಗಬೇಕು? ಏನೋ ಈ ಮಾತು ಸತ್ಯನಾ? ಅವಳು ಸ್ನಾನ ಮಾಡ್ತಾ ಇರೋದು ನಂಗೂ ಗೊತ್ತಿಲ್ಲ ಮಾವ. ನೋಡ್ದಾ, ಅವನೇ ಒಪ್ಕೊಂಡ್ಬಿಟ್ಟ. ಇವನ್ ಮಾತ್ರ ಸುಮ್ನೆ ಬಿಡಬಾರ್ದು. ಕಿಸ್ತಿಂಗೆ ಇವನ್ ಕೊಟ್ಟು ಮದುವೆ ಮಾಡ್ಬೇಕು. ನನ್ ಕತ್ ಸರಿ ಆಯ್ತು, ನನ್ ಕತ್ ಸರಿ ಆಯ್ತು. ಅಂಬಾಭವಾನಿನೇ ಅವನು ಕೊಟ್ಟು ಮದುವೆ ಮಾಡ್ಬೇಕಾಗಿತ್ತು. ಆದ್ರೆ ಋಣ ಸಂಬಂಧ ಇರ್ಲಿಲ್ಲ, ಆಗ್ಲಿಲ್ಲ. ಇವಳಾದ್ರೂ ಅವನು ಕೊಟ್ಟು ಮದುವೆ ಮಾಡಿದ್ರೆ ಸ್ವರ್ಗದಲ್ಲಿರೋ ನಮ್ಮ ಮಕ್ಕಳ ಆತ್ಮಕ್ಕೆ ಶಾಂತಿ ಸಿಗುತ್ತೆ. ಏನಂದ್ರೆ ಅಳಿಯಂದ್ರೆ? ನನ್ನ ಹತ್ರ ಏನು ಹೇಳ್ಬೇಕು ಅಂತ ನೀವು ಹೇಳಿದ್ರಂತೆ? ಏನಿಲ್ಲ, ತುಂಬಾ ದಿನದಿಂದ ನಿಮ್ಮತ್ರ ಒಂದು ವಿಷಯ ಹೇಳ್ಬೇಕು ಅಂತ ಒದ್ದಾಡ್ತಾ ಇದ್ದೀನಿ. ನೀವೇನು ತಪ್ಪು ತಿಳ್ಕೊಳ್ಳಲ್ಲ ಅಂದ್ರೆ ಧೈರ್ಯವಾಗಿ ಹೇಳ್ತೀನಿ. ಪರವಾಗಿಲ್ಲ, ಹೇಳಿ. ನಿಮ್ಮನ್ನ ಮೊದಲನೇ ಸಲ ನೋಡಿದಾಗ ಆಸೆ ಪಟ್ಟೆ. ನಿಮ್ ಸ್ವಾಭಿಮಾನ ಗುಣ ನೋಡಿದಾಗ ಮನಸ್ಸೋದ್ಬಿಟ್ಟೆ. ನಿಮ್ ಕೈ ಅಡಿಗೆ ತಿಂದ್ಮೇಲಂತೂ ನಿಮ್ಮನ್ನೇ ಮದುವೆ ಮಾಡ್ಕೋಬೇಕು ಅಂತ ತೀರ್ಮಾನ ಮಾಡ್ತೀನಿ. ನೀವು ಒಪ್ಪಿಗೆ ಕೊಟ್ರೆ ನಾನ್ ನಿಮ್ಮನ್ನ ಮದುವೆ ಮಾಡ್ಕೋಬೇಕು ಅಂತ ಅನ್ಕೊಂಡಿದ್ದೀನಿ. ನಾನು ನಿಮ್ಮನ್ ಮದ್ವೆ ಆಗೋದ? ನಿಮ್ಮೇಲೆ ನಾನು ತುಂಬಾ ಗೌರವ ಇಟ್ಕೊಂಡಿದ್ದೆ. ನೀವ್ ಈ ರೀತಿ ಆಸೆ ಪಡ್ತೀರಾ ಅಂತ ನನ್ ಕನಸಲ್ಲೂ ಅನ್ಕೊಂಡಿರ್ಲಿಲ್ಲ. ನೀವು ಶ್ರೀಮಂತರು ಇರಬಹುದು,
ಕಾರು, ಬಂಗ್ಲೆ, ಹಣ, ಆಸ್ತಿ ಎಲ್ಲ ಇರಬಹುದು, ಆದ್ರೆ ವಿದ್ಯೆ ನಾನು ಓದಿರೋಳು. ನನಗೆ ನನ್ನದೇ ಆದ ಕನಸುಗಳಿದೆ, ಆಸೆಗಳಿದೆ. ನನ್ನ ಗಂಡನಾಗ್ ಬರೋನು ಹೀಗೆ ಇರ್ಬೇಕು ಅನ್ನೋ ಕಲ್ಪನೆ ಇದೆ. ನಾನ್ ನಿಮ್ಮ ಅಧೀನದಲ್ಲಿ ಇದೀನೇನೋ ಒಂದೇ ಒಂದು ಕಾರಣಕ್ಕೆ ನೀವ್ ಈ ರೀತಿ ಯೋಚನೆ ಮಾಡ್ತೀರಾ ಅಂತ ನಾನ್ ಕನಸಿನಲ್ಲೂ ಅನ್ಕೊಂಡಿರೋದು. ನೋಡಿ, ನನಗ್ ಸ್ವಲ್ಪ ಟೈಮ್ ಕೊಡಿ. ನಿಮ್ಮ ಹಣನ ಅಸಲು ಬಡ್ಡಿ ಸಮೇತ ವಾಪಸ್ ಕೊಟ್ಬಿಡ್ತೀನಿ. ಇನ್ಮೇಲೆ ನೀವ್ ಯಾರೋ, ನಾನ್ ಯಾರೋ. ನಿಮ್ ಉಪಕಾರಕ್ಕೆ ದೊಡ್ಡ ನಮಸ್ಕಾರ. ಬರ್ತೀನಿ. ಏನು ಮಾತಾಡ್ಬೇಕು ಅಂದ್ರಂತೆ? ಏನಿಲ್ಲ, ಗೌರಿ ಹಬ್ಬಕ್ಕೆ ತಂಗಿಯನ್ನ ಕರೆಯಕ್ಕೆ ಪಟ್ನಕ್ಕೆ ಹೋಗ್ತಾ ಇದ್ದೆ. ನಿಮ್ಗೆ ಹೇಳ್ಬಿಟ್ಟು ಹೋಗೋಣ ಅಂತ. ಅದನ್ನ ನನಗೆ ಹೇಳೋದೇನಿದೆ? ಹಾಗೇನು ಅಲ್ಲ, ಪಟ್ನಕ್ಕೆ ಹೋಗ್ತಾ ಇದ್ನಲ್ಲ, ನೀವು ಬರ್ತೀರೇನೋ ಅಂತ. ಹೌದು, ನಾನು ನಮ್ ತಂದೆನ ನೋಡಕ್ ಹೋಗ್ಬೇಕು. ನನ್ನಲ್ಲಿ ಬಿಟ್ಬಿಡಿ. ಬನ್ನಿ, ನಡೀರಿ. ಥ್ಯಾಂಕ್ ಯು. ಹೋಗಣ್ವಾ? ಅಣ್ಣ, ಅಣ್ಣ, ಹೇಗಿದ್ಯಾ ಅಣ್ಣ? ಚೆನ್ನಾಗಿದ್ದೀನಮ್ಮ. ನೀನ್ ಹೇಗಿದ್ಯಾ? ಚೆನ್ನಾಗಿದ್ದೀನಣ್ಣ. ಯಾಕಮ್ಮ ಅಳ್ತಾ ಇದೀಯಾ? ನೀನ್ ನೋಡಿದ್ನಲ್ಲ, ಆ ಸಂತೋಷಕ್ಕೆ. ಅಯ್ಯೋ ಹುಚ್ಚುಡ್ಗಿ, ನಾ ಹೆದರೇ ಬಿಟ್ಟಿದ್ದೆ. ಬಾ. ಪಾಪ, ಈಗ ಬಂದ್ಯಾ? ಹೌದು ಅತ್ತೆ. ಹೇಗಿದ್ರೆ ಮಾವ? ನಮ್ದೇನಪ್ಪ, ರಿಟೈರ್ಡ್ ಲೈಫ್, ಕೂತ್ಕೋ. ಕೈ ತುಂಬಾ ಪೆನ್ಷನ್. ನೀವೇ ಅದೃಷ್ಟ ಮಾಡಿದ್ರಿ ಬಿಡಿ. ದುಡಿಯೋವರೆಗೂ ಸಂಬಳ, ರಿಟೈರ್ ಆದ್ಮೇಲೆ ಪೆನ್ಷನ್. ಅದೇ ನಮ್ ರೈತರಿಗೆ ಸಾಯೋವರೆಗೂ ದುಡಿಬೇಕು. ಸತ್ ಮೇಲೆ ಏನ್ ಮಾಡಕ್ಕಾಗತ್ತೆ, ಎಲ್ಲ ಅವ್ರವ್ರ ಹಣೆ ಬರಹ. ಹಾಗನ್ಬೇಡ ಆಕಾಶ್, ನಮ್ ದೇಶ ದುರಂತ ಅನ್ನು. ಇವಾಗ ಅದೆಲ್ಲ ಹಾಕ್ಬಿಡು. ಅಂದಾಗೆ ಗೌರಿಯ ಬಾತ್ರಕ್ ಬಂತು. ನೀವೆಲ್ರೂ ಒಂದ್ ವಾರ ಮುಂಚೆನೆ ನಮ್ಮ ಮನೆಗೆ ಬರಬೇಕು. ಒಂದ್ ವಾರ ಯಾಕೆ, ಈಗ್ಲೇ ಬೇಕಾದ್ರೆ ನಿಮ್ ತಂಗಿನ ಕರ್ಕೊಂಡು ಹೋಗಿ, ನಮ್ದೇನು ಅಭ್ಯಂತರ ಇಲ್ಲ. ಹಾಗನ್ಬಿಟ್ರೆ ಹೇಗೆ ಆಕಾಶ್? ಇದು ಮೊದಲನೇ ಗೌರಿ ಹಬ್ಬ. ಗಂಡ ಹೆಂಡತಿ ಒಟ್ಟಿಗೆ ಬರ್ಬೇಕು. ನನ್ ತಂಗಿ ಊರ್ನವ್ರಿಗೆಲ್ಲ ಬಾಗಿನ ಕೊಡ್ಬೇಕು. ನಾನ್ ನಿಮ್ಮೆಲ್ರಿಗೂ ಉಡುಗೊರೆ ಕೊಡ್ಬೇಕು. ಇದು ನಮ್ ಸಂಪ್ರದಾಯ. ದಯವಿಟ್ಟು ನೀವೆಲ್ರೂ ಬರ್ಲೇಬೇಕು. ಅಯ್ಯೋ, ನಾನ್ ತುಂಬಾ ಬಿಸಿ ಇದೀನಿ, ನಾನ್ ಬರಕ್ಕಾಗಲ್ಲ. ಹಾಗನ್ಬಿಟ್ರೆ ಹೇಗೆ? ಇಂಜಿನಿಯರ್ ಆದ್ಮೇಲೆ ಕೆಲ್ಸಗಳು ಇದ್ದೇ ಇರುತ್ತೆ. ಹಾಗಂತ ಹಬ್ಬ ಹರಿದಿನ ಬಿಟ್ಬಿಡಕ್ಕಾಗತ್ತಾ? ದಯವಿಟ್ಟು ನೀವು ಬರ್ಲೇಬೇಕು. ನೋಡಿ, ಹರ್ಷದ್ ಕುಳ್ಗೋಸ್ಕರ ವರ್ಷದ ಕುಳ್ ಬಿಡಕ್ಕಾಗತ್ತಾ? ಮಲ್ಟಿ ನ್ಯಾಷನಲ್ ಕಂಪನಿ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಇವನೇ ಅದಕ್ಕೆ ಚೀಫ್. ಮುಂದಿನ ತಿಂಗಳೇ ಓಪನಿಂಗು. ಕೆಲಸ ಬೇರೆ ತುಂಬಾ ಬ್ರಿಸ್ಕ್ ಆಗಿ ನಡೀತಾ ಇದೆ. ಅರ್ಜೆಂಟ್ ಅಂತ ಬೇರೆ ಹೇಳ್ತಾ ಇದಾರೆ. ಮಾವ, ಅದು ನೋಡಿ, ನಾನು ಹೇಳ್ತಿದ್ದೀನಿ, ಫ್ರೀ ಆದ್ರೆ ನಾನು ಬರ್ತೀನಿ. ಒಂದ್ ವೇಳೆ ನಾನು ಬರ್ಲಿಲ್ಲ ಅಂದ್ರೆ ನಿಮ್ ತಂಗಿ ಬಂದೇ ಬರ್ತಾಳೆ. ನೋಡಿ, ಹಾಗೆಲ್ಲ ಹೇಳ್ಬೇಡಿ. ನನ್ ತಂಗಿ ಜೊತೆಲಿ ನೀವು ಬರ್ಬೇಕು. ಓಕೆ, ಟ್ರೈ ಮಾಡ್ತೀನಿ. ಬರ್ತೀನಿ. ಆಯ್ತು, ಬರ್ಲಮ್ಮ? ಬರ್ತೀನಿ. ಶಿವಮ್ಮ, ಏನ್ರಮ್ಮ ನಿಮ್ ಮಾತು ದೂರ ದೂರ ಕಟ್ಬಿಡಿ, ಹತ್ತತ್ರ ಕಟ್ಟಿ ನೋಡಕ್ ಚಂದಾಗಿರುತ್ತೆ. ಏನ್ರಮ್ಮ ಎಲ್ಲ ಹಂಗೆ ಇಟ್ಕೊಂಡು ಕೂತಿದಿರಲ್ಲ? 11 ಗಂಟೆ ಆಯ್ತು, ಅಲಂಕಾರ ಆಗೋಗ್ಬೇಡ್ವಾ? ಲಕ್ಷ್ಮೀಪುರ ಇಟ್ಕೊಳ್ಳಿ ಬೇಗ. ಇಟ್ಕೊಳ್ಳಮ್ಮ, ಟೈಮ್ ಆಯ್ತು. ಬಂದ್ರಮ್ಮ ಬೇಗ. ಅಕ್ಕ, ಸೌಂದರ್ಯ ಹೆಂಗಿದ್ಯಮ್ಮ? ಚೆನ್ನಾಗಿದ್ದೀನಕ್ಕ. ಏನ್ ಒಬ್ಳೆ ಬಂದಿದ್ಯಾ? ನಿನ್ ಗಂಡ ಎಲ್ಲಿ? ಅವ್ರಿಗೆ ಬಿಡುವಿರ್ಲಿಲ್ಲ ಅಕ್ಕ, ನಾಳೆ ಬರ್ತಾರೆ. ಹೌದಾ? ನೀನು ಒಬ್ಳೆ ಬಂದಿದ್ಯಾ? ಇಲ್ಲಮ್ಮ, ಅವ್ರಿಗೂ ಬಿಡುವಿರ್ಲಿಲ್ಲ, ನಾಳೆ ಬರ್ತಾರೆ. ಬಾ ಹೋಗೋಣ. ಹಾ. ಅಕ್ಕಯ್ಯ, ಅಕ್ಕಯ್ಯ, ಏನೇ? ಸೌಂದರ್ಯನು ಅನ್ಪೂರ್ಣ ಗೌರಿ ಹಬ್ಬಕ್ಕೆ ಒಂಟಿಯಾಗಿ ಬರ್ತಿದ್ದಾರೆ. ಗಂಟೆ ಬಂದಿಲ್ಲ. ನನ್ಗನ್ಸುತ್ತೆ ಅವ್ರು ಜಗಳ ಮಾಡ್ಕೊಂಡು ಬಂದಿರ್ಬೇಕು. ನಾನು ಅವತ್ತೇ ಹೇಳಿಲ್ವಾ, ಅವು ನೆಟ್ಟಿಗೆ ಗಂಡನ್ ಮನೆಯಲ್ಲಿ 6 ತಿಂಗಳು ಸಂಸಾರ ಮಾಡದೆ ತವ್ರ ಮನೆಗೆ ಓಡ್ ಬರ್ತೇವೆ ಅಂತ. ನಾನು ಹೇಳಿದ್ದು ನಿಜ ಆಯ್ತು ನೋಡು. ಮುಂದಿದೆ ಆ ಮುತ್ತಣ್ಣನಿಗೆ ಮಾರಿ ಹಬ್ಬ. ಬುದೇ ಬುದೇ, ತಂಗಿಯವರು ಬರ್ತಾರೆ. ನಿಮ್ ತಂಗಿಯವರು ಅಣ್ಣ. ಅನ್ಪೂರ್ಣ, ಸೌಂದರ್ಯ, ಯಾಕಮ್ಮ ನೀವು ಒಬ್ರೇ ಬಂದಿದ್ದೀರಾ? ಯಜಮಾನ ಬಂದಿಲ್ವಾ? ಇಲ್ಲ ಅಣ್ಣ, ಅವತ್ತೇ ಹೇಳಿದ್ರಲ್ಲ, ಅವ್ರಿಗೆ ತುಂಬಾ ಕೆಲ್ಸ. ನಾಳೆ ಪೂಜೆ ಹೊತ್ತಿಗೆ ಬಂದ್ಬಿಡ್ತಾರೆ. ನಮ್ ಯಜಮಾನ್ರು ಬಂದ್ಬಿಡ್ತಾರಣ್ಣ.
ಎಲ್ರೂ ಜೊತೆಲೆ ಬಂದಿದ್ರೆ ಎಷ್ಟ್ ಚೆನ್ನಾಗಿರ್ತಿತ್ತು. ಯಾಕಂದ್ರೆ ಅಕ್ಕ ಪದ್ಮ ಚೆನ್ನಾಗಿದ್ದೀರಾ? ನಡಿ, ಚೆನ್ನಾಗಿದ್ದೀವಿ. ಒಳ್ಳೆ ನಡಿ. ಬನ್ನಿ. ಓಂ ಗೌರಿ ಶಿವಾಯ ಕಲ್ಯಾಣಿ ಲಕ್ಷ್ಮೀ ಕಪತಿ ದ್ವಿಪದಿ ಚತುಷ್ಪದಿ ಅಷ್ಟಾಪದಿ ನವಪದಿ ಬಹುಪದಿ ಸಹಸ್ರಾಕ್ಷರ ಪರಮೇಭ್ಯೋ ಭಗವತಿ ಬ್ರಹ್ಮಗೌರಿ ನಮಃ ಧ್ಯಾಯಾಮಿ ಜ್ಞಾನಂ ಸಮರ್ಪಯಾಮಿ ಆವಾಹಯಾಮಿ ಸೌಂದರ್ಯ ಏನ್ರವ ಒಳ್ಳೆ ಸಿಹಿ ಸುದ್ದಿ ಏನು ಇಲ್ಲೂರ? ನಾಚಿಕೆ ನೋಡು, ನಾಚಿಕೆ ನಾಚಿಕೆ ಇಲ್ಲ, ಊರಿಂದ ಆಚೆಗೆ ವರ್ಷ ತುಂಬೋದ್ರೊಳಗೆ ತವ್ರ ಮನೇಲಿ ತೊಟ್ಲು ಕಟ್ಬೇಕು, ಗೊತ್ತಾಯ್ತಾ ನನ್ ಬಂಗಾರ? ಏನ್ರಮ್ಮ ನಿಮ್ ಯಜಮಾನ್ರು ಬರ್ಲೇ ಇಲ್ಲ? ಅಣ್ಣ ಅಣ್ಣ ಬಾವಂದಿರಿಬ್ರಿಗೂ ಫೋನ್ ಮಾಡ್ದೆ, ಮನೇಲಿ ಇಲ್ಲ ಅಂತ ಹೇಳಿದ್ರು. ಮೊಬೈಲ್ಗೂ ಟ್ರೈ ಮಾಡ್ದೆ, ಸ್ವಿಚ್ ಆಫ್ ಅಂತ ಬರ್ತಾ ಇದೆ. ಮುತ್ತಣ್ಣವ್ರೆ, ಮುಹೂರ್ತ ಮೀರೋಗ್ತಾ ಇದೆ, ಪೂಜೆ ಮಾಡ್ಬೇಕು, ಬೇಗ ಬನ್ನಿ. ಬನ್ನಿ ಬಾ, ಬನ್ನಿ. ಜಾತವೇದಸೇ ಸುನಮಾಮ ಸೋಮಬಲಾದಿ ಯತೋ ನಿದಹಾತಿ ವೇದಃ ಸನಃಪರ ಜಗತಿ ಉದ್ದಾನಿ ವಿಶ್ರಾಮಿ. ಏನೇನ್ ತಗೊಂಡ್ ಬಂದಿದ್ಯೋ ಅದನ್ನೆಲ್ಲ ನಿನ್ ಜೊತೆಲೆ ತವ್ರ ಮನೆ ಕಳಿಸ್ತಾ ಇದೀವಿ, ತಗೊಂಡ್ ಹೊರಟೋಗೋ. ನಾವ್ ಆಸೆ ಪಟ್ಟಿದ್ದು ನಮ್ಮ ಮಗ ಸಂತೋಷವಾಗಿರ್ಲಿ ಅಂತ. ನಿನ್ ಕೈಲಿ ಅವನಿಗೆ ಸಂತೋಷ ಪಡಿಸ್ಲಿಕ್ಕೆ ಆಗ್ಲಿಲ್ಲ. ನಿನ್ನ ತಿದ್ದೋದಕ್ಕೆ ಶತ ಪ್ರಯತ್ನ ಮಾಡಿ ನಾವು ಸೋತಿದ್ದೇವೆ. ನಮ್ ಕರ್ಮ. ನಿನ್ನ ಕಂಡ್ರೆ ನನ್ಗೆ ಇಷ್ಟ ಇಲ್ಲ, ನಿನ್ನ ಮುಖ ನೋಡಿದ್ರೆ ನನ್ಗೆ ಅಸಹ್ಯ ಆಗ್ತಾ ಇದೆ. ಆದಷ್ಟು ಬೇಗ ಡೈವರ್ಸ್ ಪೇಪರ್ಸ್ ನ ಕಳಿಸ್ಕೊಡ್ತೇನೆ, ಅದಕ್ಕೆ ನೀನು ಸೈನ್ ಮಾಡಿ ನಿಮ್ಮ ಅಣ್ಣನ ಕೈಲಿ ವಾಪಸ್ ಕಳಿಸ್ಕೊಡು. ಛೇ, ನಿನ್ ದರಿದ್ರ ಮುಖ ನೋಡಕ್ ಆಗ್ತಾ ಇಲ್ಲ, ಮೊದ್ಲು ಇಲ್ಲಿಂದ ತೊಲಗೆ. ನೀನ್ ಇವತ್ ಕಲಿತೀಯಾ ನಾಳೆ ಕಲಿತೀಯಾ ಅಂತ ನಾವು ತುಂಬಾ ಸಹನೆಯಿಂದ ಕಾದ್ವಿ, ನೀನ್ ಕಲೀಲಿಲ್ಲ. ಇಲ್ಲಿಗೆ ನಮ್ ಸಹನೆ ಸತ್ತೋಯ್ತು. ನಿನ್ನ ಎಲ್ರ ಮುಂದೆ ನಮ್ ಸೊಸೆ ಅಂತ ಹೇಳ್ಕೊಳ್ಳೋದಕ್ಕೆ ನಾಚಿಕೆ ಆಗ್ತಿದೆ. ನೋಡೆ, ಒಳ್ಳೆ ಮಂತಂದ ಹೆಣ್ಣು ಅಂತ ಮದುವೆ ಆದ್ರೆ ಮದುವೆ ಆದ ತಪ್ಪಿಗೆ ಅಪ್ಪ ಅಮ್ಮನ ಕಲಿ ಚೆನ್ನಾಗಿ ಬಯಸ್ತಾ ಇದ್ಯಾ? ನಡಿ ಆಚೆ, ಗೆಟ್ ಔಟ್. ಮದ್ವೆ ಆದ್ಮೇಲೆ ನಾವ್ ಒಂದಿನೂ ಸಂತೋಷವಾಗಿರ್ಲಿಲ್ಲ. ಯಾಕ್ ನಮ್ ಬದುಕಿ ಹಿಂಗಾಗೋಯ್ತು? ಬ್ಯಾಡ ಕಣೆ, ಬ್ಯಾಡ. ನಾವ್ ಬದುಕಿರೋದ್ ಬ್ಯಾಡ. ಅಣ್ಣಗೆ ಈ ವಿಷಯ ಗೊತ್ತಾಗಕ್ ಮುಂಚೆ ನಾವು ಸಾಯೋದೇ ಆಸೆ. ಹೌದು ಅಕ್ಕ, ನನಗೂ ಬದುಕೋ ಆಸೆ ಇಲ್ಲ. ಅಣ್ಣ, ನೀನ್ ನಮ್ಮನ್ನ ರಾಣಿ ತರ ಸಾಕ್ದೆ. ನಾವ್ ಮದ್ವೆ ಆಗಿ ಹೋದ್ಮೇಲೆ ನಮ್ ಬಾಳೋ ನರ್ಕ ಆಗೋಯ್ತು. ಅಲ್ಲಿರೋಕ್ಕೂ ಆಗ್ದೆ, ಇಲ್ಲಿಗ್ ಬರೋಕ್ಕೂ ಆಗ್ದೆ ಒದ್ದಾಡ್ತಾ ಇದ್ವಿ. ಈಗ ಅವ್ರು ನಮ್ಮನ್ನ ವಾಪಸ್ ಕರ್ಕೊಂಡು ಹೋಗಲ್ಲ. ನಾವಿಲ್ಲೇ ಇದ್ರೆ ನಿನಗೂ ಅವಮಾನ. ಈಗ ನಮ್ಗೆ ಉಳಿದಿರೋದು ಸಾವು ಒಂದೇ. ಮುಂದಿನ ಜನ್ಮದಲ್ಲೂ ನಿನ್ ತಂಗಿರಾಗಿ ಹುಡ್ಸು ಅಂತ ದೇವ್ರಲ್ಲಿ ಕೇಳ್ಕೊತೀವಿ. ನಮ್ಮನ್ ಕ್ಷಮಿಸು. ನಾವೀಗಾಗ್ಲೇ ಅತ್ತೆ ಮನೇಲಿ ಚಿತ್ರ ಹಿಂಸೆ ಅನುಭವಿಸಿದ್ದೀವಿ.
ಈಗ ನೀನು ನಮ್ಗೆ ಹಿಂಸೆ ಮಾಡಬೇಡ ತಾಯಿ. ನಮ್ಮನ್ನ ಬೇಗ ನಿನ್ನ ಹತ್ರ ಕರ್ಕೊಂಡ್ಬಿಡು. ಬೀಳಕ್ ಬಂದ್ರಮ್ಮ? ಬಿಳಿ, ನೀವು ಸಾಯ್ಲಿ ಅಂತಲ್ವಾ ನಾನ್ ಹಸ್ಕೊಂಡಿದ್ರು ನಿಮ್ಮ ಕೈ ತೂತಾಗಿ ಬೆಳೆಸಿತ್ತು. ನೀವು ಸಾಯ್ಲಿ ಅಂತಲ್ವಾ ನಾನ್ ಮುಳ್ಳಿನ ಮೇಲೆ ನಡೆದ್ರು ನಿಮ್ಮನ್ನ ಹೂವು ನಾಸ್ಕೆ ಮೇಲೆ ಮಲಗಿಸಿತ್ತು. ನೀವು ಸಾಯ್ಲಿ ಅಂತಲ್ವಾ ನಾ ಬಾಳನುದ್ದಕ್ಕೂ ಹೋರಾಟ ಮಾಡ್ಕೊಂಡ್ ಬಂದಿತ್ತು. ನಡೀರಿ, ನಿಮ್ ಜೊತೆ ನಾನು ಬರ್ತೀನಿ, ಒಟ್ಟಿಗೆ ಬಿಡೋಣ. ಬನ್ನಿ. ಹೇಳ್ರಮ್ಮ. ಗೊತ್ತಮ್ಮ, ಅವತ್ ನಿಮ್ಮಿಬ್ಬರನ್ನ ಹಬ್ಬ ಕರೆಯಕ್ ಬಂದಾಗ್ಲೇ ಅನ್ಕೊಂಡೆ ನೀವಿಬ್ರು ಏನೋ ತೊಂದರೆ ಅನುಭವಿಸ್ತಾ ಇದ್ದೀರಾ ಅಂತ. ನೋಡಮ್ಮ, ಹೆಂಡತಿನ ಪ್ರೀತಿಸೋ ಪ್ರತಿಯೊಬ್ಬ ಗಂಡನು ಹೆಂಡತಿನ ತನ್ನ ತವರು ಕಳಿಸ್ಬೇಕಾದ್ರೆ ಹಿಂದೆ ಮುಂದೆ ನೋಡ್ತಾನೆ. ಆದ್ರೆ ಅವತ್ ನಿಮ್ ಗಂಡದ್ರಿ ನಡ್ಕೊಂಡಿದ್ ರೀತಿನೇ ಬೇರೆ ಆಗಿತ್ತು. ಅದು ಅಲ್ದೆ ಹಬ್ಬಕ್ಕೆ ಗಂಡನ ಜೊತೆ ಬರದೆ ನೀವಿಬ್ರು ಒಂಟಿಯಾಗಿ ಬಂದ್ರಲ್ಲ, ಆಗ್ಲೇ ಅನ್ಕೊಂಡೆ ಏನೋ ಅನಾಹುತ ಆಗಿರ್ಬೇಕು ಅಂತ. ಆಮೇಲೆ ಅದನ್ನ ನಿಮ್ಮಿಂದಲೇ ತಿಳ್ಕೋಬೇಕು ಅಂತಿದ್ದೆ. ಅಷ್ಟ್ರಲ್ಲಿ ಅವಸರ ಪಟ್ಟು ಇಂಥ ನಿರ್ಧಾರ ತಗೊಳ್ಬೋದ? ಗಂಡನ ಮನೆಗೆ ಹೋಗೋ ಪ್ರತಿಯೊಂದು ಹೆಣ್ಗೂ ಹೊಂದ್ಕೊಳ್ಳೋ ಕಷ್ಟ ಆಗುತ್ತೆ. ಹೊಂದ್ಕೊಳ್ಳೋವರೆಗೂ ಸಮಸ್ಯೆಗಳು ಬರ್ತಾ ಇರುತ್ತೆ. ಅದನ್ನ ಹೆದರ್ಸ್ಬೇಕು. ಅದನ್ ಬಿಟ್ಟು ಸತ್ತೋದ್ರೆ ಸಮಸ್ಯೆಗಳು ಪರಿಹಾರ ಆಗತ್ತ? ಅಪ್ಪ ಅಮ್ಮ ಸತ್ತಾಗ ತನ್ನಕ್ಕೂ ಗತಿ ಇಲ್ದೆ ಎಲ್ರೂ ಕೇಳಿ ಅವಮಾನ ಪಡ್ತಾ ಇದ್ನಲ್ಲ, ಅದಕ್ಕೆ ಹೆದರ್ಕೊಂಡು ನಾನು ಜೀವನ ಬೇಡ ಅಂತ ಸತ್ತೋಗಿದ್ರೆ ಇವತ್ ನಿಮ್ಮ ಅಣ್ಣ ಈ ಸ್ಥಿತಿಲಿ ಇರ್ತಾ ಇದ್ನ? ಇಲ್ಲಮ್ಮ, ಇಲ್ಲ. ಕಷ್ಟ ಅನ್ನೋದು ಚೆಲ್ಲಿಸುವ ಮೋಡಗಳಿದ್ದಾಗೆ. ಬೆಟ್ಟದಾಗ ಬರುತ್ತೆ, ಮಂಜಿನ ಕರ್ಗೋಗುತ್ತೆ. ಅದಕ್ಕೆ ನಾವ್ ಹೆದರ್ಕೋಬಾರ್ದು. ನಿಮ್ ಅಣ್ಣ ನಾನಿಲ್ವಾ? ನೋಡಿ, ಇನ್ ಮುಂದೆ ನೀವಿಬ್ರು ಯಾವತ್ತೂ ಇಂಥ ತೀರ್ಮಾನ ತಗೋಬಾರ್ದು. ನನ್ನ ಮೇಲೆ ಆಣೆ. ನಡೀರಮ್ಮ, ನಡೀರಿ. ನಾನೇನ್ ತಪ್ಪು ಮಾಡಿದೆ ಅಂತ ನನ್ನ ತಂಗಿರಿಗೆ ಈ ಸ್ಥಿತಿ ಬಂತು. ಅವ್ರು ಕೇಳ್ದಂಗ್ ಮದುವೆ ಮಾಡ್ಕೊಟ್ಟಿದ್ದೀನಿ. ಕೇಳೋಕ್ಕೂ ಮುಂಚೆನೆ ಆಸ್ತಿನೂ ಕೊಟ್ಟಿದ್ದೀನಿ. ನೋಡಿ, ಹಣ ಆಸ್ತಿ ಯಾವತ್ತು ಗಂಡು ಹೆಣ್ಣಿನ ಸಂಬಂಧಕ್ಕೆ ಬೆಸುಗೆ ಆಗಲ್ಲ. ಆದ್ರೆ ನೀವು ಡಾಕ್ಟ್ರು ಇಂಜಿನಿಯರ್ ಬೇಕು ಅಂತ ಹುಡುಕಿದ್ರೆ ಹೊರತು ನಿಮ್ ತಂಗಿರಕ್ ತಕ್ಕ ಗಂಡಂದ್ರನ್ನ ಹುಡುಕ್ಲೇ ಇಲ್ಲ. ಅವ್ರಿಗೆ ಇಷ್ಟ ಇದೆಯೋ ಇಲ್ವೋ ಅಂತ ಕೇಳೋ ಪ್ರಯತ್ನನೂ ಮಾಡ್ಲಿಲ್ಲ. ಯಾರ್ದೋ ಮೇಲಿನ ಜಿದ್ದುಗೋಸ್ಕರ ಸಿಕ್ಕ ತಕ್ಷಣ ಅವ್ರಿಗೆ ಮದುವೆ ಮಾಡ್ಬಿಟ್ರಿ, ಹೌದು ತಾನೆ? ಅವಸರದಲ್ಲಿ ಮುಳ್ಳಿನ ಮೇಲೆ ಬಟ್ಟೆ ಹಾಕಿದ್ದು ನಮ್ದೇ ತಪ್ಪು. ಹುಷಾರಾಗಿ ಬಿಡಿಸ್ಕೋಬೇಕೇ ಹೊರತು ಅವಸರ ಮಾಡಿದ್ರೆ ಹರಿಯೋದು ನಮ್ ಬಟ್ಟೆನೆ. ಅದಕ್ಕೆ ನಾನು ಏನ್ ಮಾಡ್ಬೇಕು? ನೀವೇನು ಮಾಡ್ಬೇಡಿ. ಅವ್ರ ಗಂಡಂದ್ರನ್ನ ಅವರೇ ಒಲಿಸ್ಕೊಳ್ಳೋ ಹಾಗೆ ನಾನ್ ಮಾಡ್ತೀನಿ. ನೀವಷ್ಟು ಮಾಡಿದ್ರೆ ನಿಮ್ ಋಣನ ಈ ಜನ್ಮದಲ್ಲಿ ಮರೆಯಲ್ಲ. ನಿಮ್ಮ ಋಣನೇ ನನ್ ಮೇಲೆ ಬೆಟ್ಟದಷ್ಟಿದೆ. ಅದನ್ ಸ್ವಲ್ಪನಾದ್ರೂ ತೀರ್ಸೋಕೆ ಇದೊಂದು ಸಣ್ಣ ಅವಕಾಶ ಅಷ್ಟೇ.
ಯಜಮಾನ್ರೆ ಫೋನು. ಅಣ್ಣ, ಇಲ್ಲಿ ಎಲ್ಲರೂ ನನ್ನ ತುಂಬಾ ಪ್ರೀತಿಯಿಂದ ನೋಡ್ಕೋತಾ ಇದ್ದಾರೆ. ಗಂಡನ್ ಮನೆ ಸ್ವರ್ಗ. ಇಲ್ಲೂ ಇಷ್ಟು ಸಂತೋಷವಾಗಿರ್ಬೋದು ಅಂತ ನನಗೆ ಈಗ್ಲೇ ಗೊತ್ತಾಗಿದ್ದು. ನಾವು ದುಡುಕಿ ಆತ್ಮಹತ್ಯೆ ಮಾಡ್ಕೊಂಡ್ ಬಿಡ್ತಾ ಇದ್ವಿ. ಈ ಸುಖ ಸಂತೋಷ ಎಲ್ಲ ಕಳ್ಕೊಂಡ್ ಬಿಡ್ತಿದ್ವೇನೋ ಅನಿಸ್ತಾ ಇದೆಯಣ್ಣ. ನೀನು ನಮ್ಗೆ ಪುನರ್ಜನ್ಮ ಕೊಟ್ಟೆ. ತುಂಬಾ ಥ್ಯಾಂಕ್ಸ್ ಅಣ್ಣ. ಇದಕ್ಕೆಲ್ಲ ಪ್ರಿಯಾನೇ ಕಾರಣ. ಅವ್ರಿಗೂ ನಮ್ ಥ್ಯಾಂಕ್ಸ್ ಹೇಳ್ಬಿಡು. ಹೇಳ್ತೀನಮ್ಮ, ಹೇಳ್ತೀನಿ. ಏನಿದು? ದೇವಸ್ಥಾನದಲ್ಲಿ ದೇವಿಗೆ ಪುಷ್ಪಾಭಿಷೇಕ ಮಾಡ್ತಾರೆ, ನೀವು ನನಗೆ? ನೀವು ಮಾಡಿರೋ ಉಪಕಾರಕ್ಕೆ ಪುಷ್ಪಾಭಿಷೇಕ ಅಲ್ಲ, ಕನಕಾಭಿಷೇಕ ಮಾಡಿದ್ರು ಕಡಿಮೆನೆ. ನಿಮ್ ಸಹಾಯದಿಂದ ನನ್ನ ತಂಗಿಯರು ಇವತ್ತು ಅವ್ರ ಗಂಡದಿರ ಮನೇಲಿ ಸಂತೋಷವಾಗಿದ್ದಾರೆ. ಅದನ್ನ ಕೇಳಿ ನನ್ಗೆ ಸಂತೋಷ ಆಗಿದೆ ಗೊತ್ತಾ? ನೀವು ಮಾಡಿರೋ ಉಪಕಾರದ ಮುಂದೆ ಇದು ಯಾವ ಲೆಕ್ಕ? ನಿಮ್ ತಂಗಿರ್ ಸಂತೋಷವಾಗಿದ್ದಾರೆ ಅಂತ ನೀವು ಸಂತೋಷವಾಗಿದ್ದೀರಲ್ಲ, ಅದೇ ನನಗ್ ಸಂತೋಷ. ತೆಗಿರಿ, ಬಂದೆ ರೀ, ತೆಗಿರಿ ಬಾಗ್ಲನ್ನ. ಅಯ್ಯಯ್ಯ, ಯಾರ ಹಿಂಗ್ ಬಾಯ್ ಬಡ್ಕೊಳ್ಳೋದು? ಯಾರಮ್ಮ ನೀನ? ಮೊದ್ಲು ನಿಮ್ ಮಗ ಗೋಪಾಲನ ಕರೀರಿ. ಯಾಕೆ? ನನ್ನ ಮದ್ವೆ ಆಗ್ತೀನಿ ಅಂತ ನಂಬಿಸಿ ತಾಯಿ ಮಾಡಿ ಈಗ ತಲೆ ತಪ್ಪಿಸ್ಕೊಂಡು ಓಡಾಡ್ತಿದ್ದಾನೆ. ನಾನೇ ಅವಾಗ ನಿನ್ ಮದ್ವೆ ಆಗ್ತೀನಿ ಅಂದೆ. ನಿನ್ಗೆ ಆಸೆ ಇತ್ತು, ನನ್ ತೆವಲ್ ತೀರ್ತು ಅಷ್ಟೇ. ಹೋಗ್ತಾ ಇರಲಿಂದ. ಏಯ್, ನಾನ್ ನಿನ್ನ ಸುಮ್ನೆ ಬಿಡಲ್ಲ ಕೊಡು. ಪೊಲೀಸ್ ಸ್ಟೇಷನ್ ಹೋಗ್ತೀನಿ, ಕೋರ್ಟ್ ಹೋಗ್ತೀನಿ. ಕಂದ, ಪೊಲೀಸ್ ಗಿಳಿಸಲ್ಲ ಯಾತಕಮ್ಮ? ಇಲ್ಲೇ ತೀರ್ಮಾನ ಮಾಡ್ಕೊಳ್ಳೋಣ. ತೀರ್ಮಾನ ಮಾಡೋದೇನು? ಅವ್ನ್ ನನ್ ಮೈ ಮುಟ್ಟಿದಾನೆ, ಮದ್ವೆ ಆಗ್ಬೇಕು ಅಷ್ಟೇ. ಅಷ್ಟೇ ತಾನೇ? ನೋಡಮ್ಮ, ಇವತ್ತು ಮಂಗಳವಾರ, ದಿನ ಚೆನ್ನಾಗಿಲ್ಲ. ನಾಳೆ ಬುಧವಾರ ತುಂಬಾ ಚೆನ್ನಾಗಿದೆ. ನಮ್ಮ ಯಜಮಾನ್ರಿಗೆ ಗೊತ್ತಾದ್ರೆ ಕೆಲ್ಸ ಆಗಲ್ಲ. ಯಾರಿಗೂ ಗೊತ್ತಿಲ್ಲದೆ ನಾನ್ ಮದ್ವೆ ಮಾಡಿಸ್ತೀನಿ. ಅದಕ್ಕೆ ರೇಷ್ಮೆ ಸೀರೆ, ಮಂಗಳಸೂತ್ರ ಎಲ್ಲ ನೀನೇ ತಂದ್ಬಿಡು. ಮಾತು ತಪ್ಪದ್ರೆ ಮನೆ ಮುಂದೆ ಉಪವಾಸ ಕೂರ್ತೀನಿ. ಊರಿನ ಜನನೆಲ್ಲ ಸೇರಿಸ್ತೀನಿ, ಗೊತ್ತಾಯ್ತಾ? ಏನ್ ಮಮ್ಮಿ ನೀನು ಇವಳನ್ನ ನಾನ್ ಮದ್ವೆ ಆಗ್ಬೇಕಾ? ಇನ್ನೇನ ಮಾಡೋದು? ಅವಳು ಪೊಲೀಸ್ ಸ್ಟೇಷನ್, ಕೋರ್ಟ್ ಅಂತ ಎದುರಿಸ್ತಾ ಇದ್ರೆ ಇನ್ನೇನ್ ಮಾಡ್ಬೇಕು? ಅದೆಲ್ಲ ನನ್ಗೆ ಗೊತ್ತಿಲ್ಲ ಮಮ್ಮಿ. ನಾನ್ ಮದ್ವೆ ಅಂತ ಆದ್ರೆ ಆ ಮುತ್ತಣ್ಣನ ತಂಗಿ ಪದ್ಮ ಒಬ್ಬಳನೆ. ಈಗ ಒಂದ್ಸಲ ಅವ್ರ ಮನೆಗೆ ಹೋಗಿ ಮರ್ಯಾದೆ ಕಳ್ಕೊಂಡಿದ್ದಾಯ್ತು. ಈಗ ತಿರುಗಿ ಅವ್ರ ಮನೆ ಹೊಸಲು ತುಳಿಬೇಕಾ? ನೀನ್ ತುಳಿಬೇಡ. ಆ ಮುತ್ತಣ್ಣನೇ ಬಂದು ನೀನ್ ಕಾಲಿಟ್ಕೊಂಡ್ ನನ್ ತಂಗಿಗ್ ತಾಳಿ ಕಟ್ಸು ಅಂತ ಕೆಳಗ್ ಮಾಡ್ತೀನಿ. ಕೊಡ 50,000 ರೂಪಾಯಿ. 50,000ನಾ? ಯಾಕೋ? ಈಗ ಬಂದಿದ್ಲಲ್ಲ, ಅವಳ ಬಾಯಿ ಮುಚ್ಚಿ ಬಾಡಿಗೆ ರೋಡಿಗಳನ್ನ ಕರ್ಕೊಂಡೋಗಿ ಮುತ್ತಣ್ಣನ್ ತಂಗಿ ಕಿಡ್ನಾಪ್ ಮಾಡ್ಬಿಟ್ಟು ರೇಪ್ ಮೊದಲ ಆ ಕೆಲಸ ಮಾಡಿ. ನಾನು ಎಂತೆಂತ ತಾಯಂದ್ರನ್ನು ನೋಡಿದ್ದೀನಿ, ಆದ್ರೆ ಎತ್ತು ಮಗನಿಗೆ ಹಣ ಕೊಟ್ಟು ಅತ್ಯಾಚಾರ ಮಾಡು ಅಂತ ಕಳಿಸೋ ತಾಯಿನ ಇಲ್ಲೇ ಕಣೆ ನಾನು ನೋಡಿದ್ದು. ನೋಡಿದ್ದಾಯ್ತಲ್ಲ, ಮುಚ್ಕೊಂಡು ಒಳಗೋಗಿ. ಹೋಗ್ತೀನಿ ಒಳಗಲ್ಲ, ಹೊರಗೆ ಸೀದಾ ಹೋಗಿ ಮುತ್ತಣ್ಣ ಹತ್ರ ನಿಮ್ಮಿಬ್ಬರು ವಿಷಯ ಹೇಳಿದ್ರೆ ನಿನ್ನ ಮಗನ್ನ ಸಿಗವರೆಗೆ ನೇಣು ಹಾಕ್ತಾನೆ. ಎಲ್ಲೇ ಹೋಗ್ತಿದ್ಯಾ? ಬಿಟ್ಟೆ ತಾನೆ ಹೋಗಕ್ಕೆ. ಮೊದಲು ಇವ್ರನ್ನ ಕಟ್ಟ. ಏನೇ ಇದು? ಯಾರು ನೀವು? ಆ ತೆಂಗಿನಕಾಯಿಲ ಗೌಡ್ರ ಮನೆ ಕಳಿಸ್ದ? ಯಜಮಾನ್ರೆ, ನಿಮ್ ಅತ್ತೆ ಮಕ್ಕಳು ಪದ್ಮವನ್ನ ವ್ಯಾನಲ್ಲಿ ಹಳೆ ಫ್ಯಾಕ್ಟ್ರಿ ಹತ್ರ ಎತ್ತಕೊಂಡೋದ್ರಿ ಯಜಮಾನ್ರೆ.
ಅಣ್ಣ ಇವ್ ನನ್ ಬಾಳ್ ಹಾಳ್ ಮಾಡಿ ಇವತ್ ನನ್ ಕುತ್ತಿಗೆಗೆ ತಾಳಿ ಕಟ್ತೀನಿ ಅಂತ ಮಾತ್ ಕೊಟ್ಟಿದ್ದ. ಅದಕ್ಕೆ ಪಟ್ಟಕ್ ಹೋಗಿ ಸೀರೆ ತಾಳಿ ತತ್ತಿರುವಾಗ ಸ್ವಲ್ಪ ನಿಲ್ಸಿ. ಇವ್ ನಿಮ್ ತಂಗಿನ ವ್ಯಾನ್ ನಲ್ಲಿ ಕರ್ಕೊಂಡು ಹೋಗ್ತಿರೋದನ್ನ ನೋಡ್ದೆ. ತಕ್ಷಣ ನನ್ನ ಆಟೋನಲ್ಲಿ ಆ ವ್ಯಾನ್ ಅನ್ನ ಫಾಲೋ ಮಾಡ್ದೆ. ಇಲ್ಲಿಗ್ ಬಂದ್ ನೋಡಿದಾಗ ನಿಮ್ ತಂಗಿ ಪದ್ಮನ ನಾನ್ ಕಾಪಾಡ್ಬೇಕು ಅಂತ ಅನ್ಕೊಂಡೆ. ಈ ಪಾಪಿ ಪದ್ಮನ ಅಟ್ಟಾಡ್ಸ್ಕೊಂಡು ಓಡಾಡ್ತಿದ್ದ, ತುಂಬಾ ಬಲವಂತ ಮಾಡ್ತಿದ್ದ. ಕತ್ಲಲ್ಲಿ ಈ ಪಾಪಿ ನಿಮ್ ತಂಗಿನೇ ಅಂತ ತಿಳ್ಕೊಂಡು ನನ್ನನ್ನ ಏನೋ ಬಡವ ನನ್ ತಂಗಿ ಮೇಲೆ ಕೈ ಹಾಕ್ತೇನೋ. ಅಣ್ಣ ಅವ್ರಿಗೇನು ಮಾಡ್ಬೇಡ ಅಣ್ಣ. ಅವ್ರಿಗೇನಾದ್ರೂ ಆದ್ರೆ ನನ್ ಬಾಳ ಹಾಳಾಗತ್ತೆ. ಅವ್ರಿಗೇನು ಮಾಡ್ಬೇಡ ಅಣ್ಣ. ಈ ಹುಡುಗಿ ಜೀವನ ಹಾಳಾಗ್ಬಾರ್ದು ಅನ್ನೋ ಒಂದೇ ಕಾರಣಕ್ಕೋಸ್ಕರ ನೀನ್ ಸುಮ್ನೆ ಬಿಡ್ತಾ ಇದ್ದೀನಿ. ಎದಳ ಮೇಲೆ ಬಾಯಿ ಕಡೆ. ಈಗ ಮುತ್ತಣ್ಣ ನನ್ ತಂಗಿನ ನಿಮ್ ಸೊಸೆ ಮಾಡ್ಕೊಳ್ಳಿ ಅಂತ ಬಂದು ನನ್ ಕಾಲಿಡಿತಾನೆ. ಆಗ ನಾನು ಅವಳು ನನ್ ಸೊಸೆ ಆಗ್ಬೇಕಾದ್ರೆ ಆಸ್ತಿ ಎಲ್ಲ ನನ್ನ ಹೆಸರಿಗೆ ಬರಿಬೇಕು ಅಂತ ಕೇಳ್ತೀನಿ. ಅವನು ಬಾಯಿ ಮುಚ್ಕೊಂಡು ಬರೀತಾನೆ. ಆಗ ಆಗ ಆಸ್ತಿ ಎಲ್ಲ ನಂದಾಗುತ್ತೆ. ಅಯ್ಯೋ ಆಮೇಲೆ ನಾನು ಈ ಊರಿಗೆ ರಾಣಿ ಆಗ್ತೀನಿ. ಅತ್ತೆ ಅಕ್ಕಯ್ಯ ಅಕ್ಕಯ್ಯ ನೀರ್ ತಗೊಂಡ್ರು. ಉಪ್ಪು ತಿಂದವರು ನೀರ್ ಕುಡಿಲೇಬೇಕು.